ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಅತಿ ದೊಡ್ಡ ಶಕ್ತಿಶಾಲಿ ವಶೀಕರಣ ತಂತ್ರವನ್ನು ತಂದಿದ್ದೇನೆ. ಈ ತಂತ್ರದ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ, ಗರ್ಲ್ಫ್ರೆಂಡ್ ಅಥವಾ ಬಾಯ್ಫ್ರೆಂಡ್, ಪತಿ ಅಥವಾ ಪತ್ನಿಯನ್ನು ವಶೀಕರಣ ಮಾಡಿಕೊಳ್ಳಬಹುದು. ಇದು ತುಂಬಾ ಪವರ್ಫುಲ್ ಮತ್ತು ಶಕ್ತಿಶಾಲಿ ವಶೀಕರಣ ತಂತ್ರ. ನೀವು ಈ ತಂತ್ರ ಮಾಡಿದರೆ ನಿಮಗೆ ಖಂಡಿತ ಒಳ್ಳೆಯ ಪ್ರತಿಫಲ ಸಿಗುತ್ತದೆ. ಬನ್ನಿ ವೀಕ್ಷಕರೇ, ಈ ತಂತ್ರ ಹೇಗೆ ಮಾಡುವುದು ಎಂದು ನೋಡೋಣ. ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಮಾಡಬೇಕು ಎಂದು ತಿಳಿಸಿಕೊಡುತ್ತೇನೆ. ಈ ತಂತ್ರ ಮಾಡುವುದಕ್ಕೆ 11 ಲವಂಗ, 1 ನಿಂಬೆಹಣ್ಣು ಮತ್ತು 1 ಕೆಂಪು ಮಾರ್ಕರ್ ಬೇಕಾಗುತ್ತದೆ. ಮೊದಲಿಗೆ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಆ ನಿಂಬೆಹಣ್ಣಿನ ಮೇಲೆ ಒಂದು ಮಂತ್ರವನ್ನು ಬರೆದುಕೊಳ್ಳಿ. ಆ ಮಂತ್ರ ಯಾವುದು ಅಂದರೆ ಓಂ ರೀಂ ಧೂಂ ಸೂಂ ನಮಃ. ಈ ಮಂತ್ರವನ್ನು ಆ ನಿಂಬೆಹಣ್ಣಿನ ಮೇಲೆ ಬರೆದುಕೊಳ್ಳಿ. ಮಂತ್ರದ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ಕವಿತಾ ಅಂತ ಬರೆದುಕೊಳ್ಳಿ. ಕವಿತಾ ಅಂತ ಬರೆದ ಮೇಲೆ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆದುಕೊಳ್ಳಿ. ಪ್ಲಸ್ ಚಿಹ್ನೆಯನ್ನು ಬರೆದ ನಂತರ ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಉದಾಹರಣೆಗೆ ನಿಮ್ಮ ಹೆಸರು ಮೋಹಿತ್ ಆಗಿದ್ದಲ್ಲಿ ಮೋಹಿತ್ ಅಂತ ಬರೆದುಕೊಳ್ಳಿ. ನಂತರ ನಿಂಬೆಹಣ್ಣನ್ನು ಅರ್ಧಕ್ಕೆ ಕಟ್ ಮಾಡಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಕಟ್ ಮಾಡಬೇಕು ವೀಕ್ಷಕರೇ. ನಂತರ 1 ಲವಂಗವನ್ನು ತೆಗೆದುಕೊಂಡು ಉಫ್ ಅಂತ ಊದಿ ಆ ನಿಂಬೆಹಣ್ಣಿಗೆ ಚುಚ್ಚಬೇಕು. ಆ ನಿಂಬೆಹಣ್ಣಿಗೆ ಚುಚ್ಚುವಾಗ ಆ ಮಂತ್ರವನ್ನು ಹೇಳಬೇಕು ವೀಕ್ಷಕರೇ. ಅದೇ ರೀತಿಯಾಗಿ ನೀವು 11 ಲವಂಗವನ್ನು ಚುಚ್ಚುವಾಗಲೂ ಕೂಡ ಮಂತ್ರವನ್ನು ಹೇಳಿ ಉಫ್ ಅಂತ ಊದಿ ಚುಚ್ಚಬೇಕು ವೀಕ್ಷಕರೇ. ಇದು ತುಂಬಾ ಶಕ್ತಿಶಾಲಿ ವಶೀಕರಣ ತಂತ್ರ. ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ, ಈ ತಂತ್ರವನ್ನು ಕೆಟ್ಟದಕ್ಕೆ ಬಳಸಬೇಡಿ, ಒಳ್ಳೆಯದಕ್ಕೆ ಬಳಸಿ. ನಂತರ ನೀವು ಏನು ಮಾಡಬೇಕು ಅಂದರೆ ಕಟ್ ಮಾಡಿ ಇಟ್ಟಿರುವ ಇನ್ನೊಂದು ಭಾಗದ ನಿಂಬೆಹಣ್ಣನ್ನು ತೆಗೆದುಕೊಂಡು ಈ ನಿಂಬೆಹಣ್ಣಿನ ಮೇಲೆ ಮುಚ್ಚಬೇಕು. ನಂತರ ಮತ್ತೊಂದು ಬಾರಿ ಮಂತ್ರವನ್ನು ಹೇಳಬೇಕು. ಅದನ್ನು ನಿಂಬೆಹಣ್ಣನ್ನು ಮುಚ್ಚಿದ ನಂತರ ನೀವು ಹೇಳಬೇಕು ವೀಕ್ಷಕರೇ. ನಂತರ ನೀವು ಇಷ್ಟಪಟ್ಟ ಸ್ತ್ರೀಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು 1 ಮೊಳೆಯನ್ನು ತೆಗೆದುಕೊಂಡು ಆ ನಿಂಬೆಹಣ್ಣಿಗೆ ಚುಚ್ಚಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಚುಚ್ಚಬೇಕು ವೀಕ್ಷಕರೇ. ನಂತರ ನೀವು ಆ ನಿಂಬೆಹಣ್ಣನ್ನು ಏನು ಮಾಡಬೇಕು ಅಂದರೆ ಅರಳಿ ಮರದ ಕೆಳಗೆ ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದು ಈ ನಿಂಬೆಹಣ್ಣನ್ನು ಆ ಮಣ್ಣಿನ ಒಳಗೆ ಹಾಕಿ ಮುಚ್ಚಬೇಕು. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ನಿಮ್ಮ ಬಳಿ ಬಂದೇ ಬರುತ್ತಾರೆ. ಅವರಾಗಿ ಅವರೇ ನಿಮಗೆ ಕರೆ ಮಾಡುತ್ತಾರೆ. ಆದರೆ ವೀಕ್ಷಕರೇ, ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ. ಒಳ್ಳೆಯ ಉದ್ದೇಶ ಮತ್ತು ಒಳ್ಳೆಯ ಮನಸ್ಸಿನಿಂದ ಈ ತಂತ್ರವನ್ನು ಮಾಡಿ. ನಿಮಗೆ ಖಂಡಿತ ಪ್ರತಿಫಲ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.